ದಾಲ್ ಕಿಚಡಿ ಎಷ್ಟು ಹಿತವಾಗಿ ಇದ್ದು ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಬೇಳೆ ದಾಲ್ ಕಿಚಡಿ ಮಾಡೋದು ಹೇಗಂತ ನೋಡೋಣ. ಶುಂಠಿ ಜಜ್ತಾ ಇದ್ದೇನೆ, ಜಜ್ಕೋಬೇಕು. ಮಾಮೂಲಿ ಬೇಳೆ, ಹೆಸರು ಕಾಳು, ಹೆಸರು ಬೇಳೆ, ಅಕ್ಕಿ ಮೂರೂ ನಿಮಗೆ ಯಾವ ಮೆಜರ್ಮೆಂಟ್ ಬೇಕೋ ಆ ಮೆಜರ್ಮೆಂಟಿಗೆ ಮೂರೂ ಈಕ್ವಲ್ ಆಗಿರ್ಬೇಕು. ಇಷ್ಟು ಕಾಳನ್ನು ಈಕ್ವಲ್ ಆಗಿ ಹಾಕೋಬೇಕು. 2 ಟೊಮೆಟೊ, ಸ್ವಲ್ಪ ಬಿಸಿಲು ಕರಿಬೇವು, ಸ್ವಲ್ಪ ಕಾರಣ. ನಿಮಗೆ ಬೇರೆ ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನು ಬೇಕಾದ್ರೆ ಹಾಕ್ಕೋಬೋದು. ನಾನು ಇಷ್ಟನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸ್ಕೊಂಡು ಇವಾಗ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಜೀರಿಗೆ, ನಾನು ಆವಾಗಲೇ ತೋರಿಸಿದ್ನಲ್ಲ ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಇವು 3 ಹಾಕಿ ಜಜ್ಜಿ ಇಟ್ಕೊಂಡಿದ್ದೆ. ಆ ಪೇಸ್ಟನ್ನ ಇವಾಗ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ತರಕಾರಿ ಎಲ್ಲ ಇದಕ್ಕೆ ಹಾಕ್ತೀನಿ. ಈ ಟೈಮಲ್ಲಿ ಉಪ್ಪು ಹಾಕಬೇಕು. ಆವಾಗಲೇ ತೊಳೆದು ನೆನೆಸಿಟ್ಟಿರೋದು ಬೇಳೆನೋ ಅಕ್ಕಿನೋ ಇಲ್ಲ, ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಸ್ಪೂನ್ ಗರಂ ಮಸಾಲ, ಅರಿಶಿನ ಇವಾಗ ಮಿಕ್ಸ್ ಮಾಡಿ. ಮೆಜರ್ಮೆಂಟಿಗೆ ನಾನು 4 ಕಪ್ ನೀರು ಹಾಕ್ತೀನಿ. ಬೇಳೆಗೆ ಮೆಜರ್ಮೆಂಟಿಗೆ ಬೇಕು ಹಾಗೆ ನಾನು ನೀರು ಹಾಕ್ತೀನಿ. ಅಕ್ಕಿ ಬೇಳೆ ಕಾಳುಗಳಿಂದ ಒಂದೇ ಮೆಜರ್ಮೆಂಟು. ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಆ ಕಪ್ಪಲ್ಲಿ ನೀರು ಅಳತೆ ಮಾಡಿ ನಾನು ಮೊದಲಿಗೆ ಹಾಕಿದ್ದೆ. ಬೆಲ್ಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಹುಣಸೆ ರಸ ಹಾಕ್ತಿದೆ. ಇಷ್ಟು ಅದ್ಭುತವಾಗಿ ಬಂದಿದೆ ಗೊತ್ತಾ ಈ ರೆಸಿಪಿ. ನೀವು ಒಂದ್ಸರಿ ಟ್ರೈ ಮಾಡಿ. ಇವಾಗ 3 ವಿಷಲ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನೋಡಿ ಬೇಳೆದಾಲ್ ಕಿಚಡಿ ಅಂದರೆ ಅದಕ್ಕೆ ನೋಡಿದ್ರಲ್ಲ ಬೇಳೆದಾಲ್ ಕಿಚಡಿ ಮಾಡೋದು ಹೇಗೆ ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನಮಸ್ಕಾರ.